ಕೊಡಬೇಕಂತೇಳಿ ರಾಜನ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಆಗ್ರಹ ಪಡಿಸ್ತಾರೆ. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು, ಸ್ವಾಮಿ ಏನು ಹೇಳ್ತೀರಿ ಅಂತ? ನನ್ನ ಅನಿಸಿಕೆ ಏನಿಲ್ಲ, ಇಂಥವಕ್ಕೆಲ್ಲ ಏನೋ ಪರಿಹಾರ ಕಂಡುಹಿಡಿತಕ್ಕಂಥದ್ದು, ತೀರ್ಮಾನ ತೊಗೊಳ್ತಕ್ಕಂಥದ್ದು ಹೈಕಮಾಂಡ್ ಇದೆ. ಸೊ ಇವೆಲ್ಲ ಇಂಥವಕ್ಕೆ ಏನೇ ಡಿಫ್ರೆನ್ಸ್ಗಳು ಬಂದಾಗ, ನಮ್ಮಲ್ಲಿ ಭಿನ್ನಮತಗಳು ಬಂದಾಗ ಹೈಕಮಾಂಡೇ ಇದಕ್ಕೆ ಸೂಕ್ತವಾದಂಥ ನಮಗೆ ಮಾರ್ಗದರ್ಶನ ನೀಡ್ತದೆ. ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಅದೊಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾರೆ. ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ ಆಯ್ತಿದ್ದು ನಾನು ಕೇಳಕತ್ತೀರಿ ಆಯಿತಾ. ಇನ್ನೂ 2 ವರ್ಷವರೆಗಂತೂ ಏನಾಗಿಲ್ಲ. ಮೊದಲನೇ ಒಂದು 3 ತಿಂಗಳಿಂದ ಪ್ರಾರಂಭ ಆಯ್ತಿದ್ದು, ಇಲ್ಲಿವರೆಗೆ ಹಂಗೆ ಬರ್ತಾಯಿದೆ. ನನಗೂ ಅದೇ ಅಭಿಪ್ರಾಯ ಇದೆ. ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬೋದಿದೆ. ನನಗೆ ಇರ್ತಕ್ಕಂಥ ಒಳ ಮಾಹಿತಿ. ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು BJP ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ, ಸ್ವಾಮಿ ಸಾಕು ಮಾಡಿ ಸಾಹೇಬರು ವಿಶ್ವಗುರುನ ಇಳಿಸ್ರಿ, ಬೇರೆ ನಿತಿನ್ ಗಡ್ಕರಿ ಮಾಡಿರಿ, ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವರು. ಅಂಥವ್ರು ಯಾರನ್ನ ಪರ್ಫಾರ್ಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಇದು ನಾನೇ ಬುದ್ಧಿವಂತ, ನಾನೇ ವಿಶ್ವಗುರು ಅನ್ನೋದನ್ನು ಸ್ವಲ್ಪ ನಿಂದಿರಿಸ್ಬಿಟ್ರೆ BJP ಅವರು, ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅವರಿಗೆ. ಇಟ್ ಈಸ್ ನಾಟ್ ದ್ಯಾಟ್ ನಮಗೇನು ಪರ್ಸನಲ್ ಅಜೆಂಡಾ ಇಲ್ಲ. ಪರ್ಸನಲ್ ಅಜೆಂಡಾ ಏನಿದೆ ಹೇಳ್ರಿ? ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.